ಕನ್ನೇರಿ ಮಠದ ಶ್ರೀಗಳ ಕೆಲ ಜಿಲ್ಲೆಗಳ ಪ್ರವೇಶ ನಿರ್ಬಂಧಕ್ಕೆ ಮೌನ. ಕಾಡಸಿದ್ದೇಶ್ವರ ಶ್ರೀಗಳ ತೀವ್ರ ಖಂಡನೆ. ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ರಾಜ್ಯದ ಕೆಲ ಜಿಲ್ಲೆಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಜಿಲ್ಲೆಯ ಶಿವಾಪುರದ ಕಾಡಸಿದ್ದೇಶ್ವರ ಮಠದ ಮೌನ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಕಟುವಾಗಿ ಖಂಡಿಸಿದ್ದಾರೆ. ಈ ಕುರಿತು ಮಂಗಳವಾರ BB5 ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಲ್ಲಿನ ಒಗ್ಗಟ್ಟನ್ನ ಮುರಿದು ಹಾಕಲು ಸಂಚು ರೂಪಿಸಿದೆ ಎಂದು ಶ್ರೀಗಳು ಆರೋಪಿಸಿದರು. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲಿನ ದೌರ್ಜನ್ಯ ಮಿತಿ ಮೀರಿದೆ ಎಂದು ಮೌನ ಕಾಡಸಿದ್ದೇಶ್ವರ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದರು. ಕಾಡಸಿದ್ದೇಶ್ವರ ಸ್ವಾಮಿಗಳ ವಿರುದ್ಧ ಪ್ರತಿಭಟಿಸುತ್ತಿರುವ ಅದೆಷ್ಟೋ ಜನ ಬಸವ ತತ್ವ ಪಾಲಿಸುತ್ತಿದ್ದಾರೆ ಎಂದು ತಮ್ಮನ್ನ ತಾವು ಪ್ರಶ್ನಿಸಿಕೊಳ್ಳಿ ಎಂದು ಪ್ರಶ್ನೆ ಮಾಡಿದ ಶ್ರೀಗಳು, ಪ್ರತಿಭಟನೆ ಸಂದರ್ಭದಲ್ಲಿ ಮಹಾನ್ ಗುರುಗಳ ಪ್ರಕೃತಿಗೆ ಪಾದರಕ್ಷೆಯಿಂದ ಹೊಡೆಯುತ್ತಿರುವವರು ದೊಡ್ಡ ಪಾಪಿಗಳು ಎಂದು ಶ್ರೀಗಳು ಖಾರವಾಗಿ ನುಡಿದರು. ಈ ಸಂದರ್ಭದಲ್ಲಿ ಮಠಾಧೀಶರು ಮೌನ ಮುರಿದು ಗುರುಗಳ ಪರವಾಗಿ ನಿಲ್ಲಬೇಕು, ಪ್ರತಿಭಟನೆ ಹೋರಾಟಗಳನ್ನ ಮಾಡಬೇಕು ಎಂದು ಮೌನ ಕಾಡಸಿದ್ದೇಶ್ವರ ಶ್ರೀಗಳು ಹೇಳಿದರು. ನಾನು ಮಹಾಮಂಡಲೇಶ್ವರ ಮೌನ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ ಶಿವಾಪುರ ಶಾಖೆಯನ್ನು ತಾಲೂಕು ಜಿಲ್ಲೆ ಬೆಳಗಾವಿ. ವಿಷಯ ಏನಂತಂದ್ರೆ, ನಮ್ಮ ಕನ್ನೇರಿ ಗುರುಗಳಾದಂಥ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತನಾಡಿದ್ದು ಸರಿ ಇದೆ. ಅವರು ಸಹಜ ಭಾಷೆಯಲ್ಲಿ, ನಮ್ಮ ವಿಜಾಪುರ ಭಾಷೆಯಲ್ಲಿ ಮಾತನಾಡಿದ್ರು. ಅದು ತಪ್ಪವನ್ನು ಯಾರು ತಿಳಿದುಕೊಳ್ಬಾರ್ದು. ಯಾರಿಗೆ ಮಾತಾಡಿದ್ರು ಅಂತಂದ್ರೆ, ತಾವು ದೇವರಿಲ್ಲ ಅನ್ನತಕ್ಕಂಥ ಸ್ವಾಮೀಜಿಯವರಿಗೆ ಅಂತ ಮಾತನ್ನು ಮಾತಾಡಿದ್ದವರು. ಅವರು ಎಲ್ಲರಿಗೂ ಮಾತಾಡಿದ್ರಲ್ಲ, ಎಲ್ಲರಿಗೂ ಭಕ್ತರಿಗೆ ತಮಗೇನಾದ್ರು ನೋವಾದ್ರೆ ನಾವು ಭಕ್ತರಿಗೆ ವಿಷಯ ಮಾತು ಹೇಳ್ತಾ ಇದ್ದೇವೆ. ಬಾಕಿದವ್ರಿಗೆ ನಾವು ಏನು ಅವರು ಹೇಳಿದ್ದು, ಗುರುಗಳು ಹೇಳಿದ್ದು ಸಮರ್ಥವನ್ನು ನಾವು ಮಾಡ್ಕೋತಿದ್ದೇವೆ. ಯಾಕಂತಂದ್ರ ಅವ್ರು ಒಳ್ಳೇದೇ ಹೇಳಿದಾರ. ಇಂಥ ಸ್ವಾಮಿಗಳು ಅವ್ರು ಏನ್ ಮಾತಾಡ್ತಾ ಇದಾರಲ್ಲ, ಅವ್ರು ಮಾತಾಡಿದ ಸರಿ ಅಷ್ಟ ಸರಿ, ನಾವು ಮಾತಾಡಿದ ಸರಿ ಅಲ್ಲ. ಅವರು ಏನೇನೋ ಮಾತಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ, ಲಿಂಗಾಯತ ಧರ್ಮ ಬೇರೆ ಹಿಂದೂ ಧರ್ಮ ಬೇರೆ ಅಂತ ಹೇಳ್ಕೊಂಡು ಮಾತಾಡ್ತಾರಲ್ಲ, ಅದು ಖಂಡಿತವಾಗಿ ಅವರು ಆಚರಣೆಯನ್ನು ಬಸವ ತತ್ವವನ್ನು ಆಚರಣೆ ಮಾಡ್ತಕ್ಕಂಥವ್ರು ಅವ್ರು ಅಲ್ಲ. ಅಂದ್ರ ಬಸವಣ್ಣವ್ರು ಹೇಳಿದ್ದ ತತ್ವವನ್ನು ನಾವು ಆ ಭೂಮಿಯಲ್ಲಿ ಹುಟ್ಟಿ ಅವ್ರ ವಿಚಾರಗಳನ್ನು ನಾವು ಪಾಲನೆ ಮಾಡ್ಕೊತ ಬರ್ತೇವೆ. ಇವ್ರು ಪಾಲನೆ ಮಾಡ ಮಾತಿನಲ್ಲಿ ಅಷ್ಟೇ ಇರ್ತದೆ. ಅವ್ರು ಯಾರು ಮಾತನಾಡ್ತಾರೆ ಅದಲ್ಲ, ಅವರು ಎಂದೂ ಮಾಡಂಗಿಲ್ಲ ಅಂತ. ಅದೇನಂತಾರಲ್ಲ, ಅದೇ ಇದರ ಭಾಷೆಯಲ್ಲಿ ಆ ಭಾಷ್ಯವನ್ನು ನಾವು ಒಪ್ಪರಿಸೋದಿಲ್ಲ. ಹಂಗ ಆ ಜನ ಅವರು ಬಾಯ ಮಾತಿನಲ್ಲಿ ಅಷ್ಟೇ ಇರ್ಬೋದು, ನಾವು ಆಚರಣೆಯಲ್ಲಿ ಇರ್ತೇವೆ. ಗುರುಗಳು ಮಾತಾಡಿದ್ದು ಸರಿ ಇದೆ. ಮಹಾಮಂಡಲೇಶ್ವರ ಇದ್ದು ಮತ್ತು ಕರ್ನಾಟಕ ರಾಜ್ಯದ ಗೋರಕ್ಷಣಾ ರಾಜ್ಯಾಧ್ಯಕ್ಷನಿದ್ದು ಈ ವಿಷಯನ ಹೇಳ್ಬೇಕಂತಂದ್ರೆ, ಈ ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು ಈ ವಿಷಯ ಅವರು ಜಿಲ್ಲೆಗಳ ನಿರ್ಬಂಧ ಹೇಳಿದ್ದು ಇದು ಖಂಡನೀಯವಾದಂತ ನಾವು ಖಂಡಿಸ್ತಿದ್ದೀವಿ. ಯಾಕಂತ ಕೇಳಿದ್ರೆ, ಇವ್ರು ಮಾಡ್ತಕ್ಕಂಥದ್ದಂದ್ರ ಸರಿ, ನಾವು ಮಾಡ್ತಕ್ಕಂಥ ಸಾಧು ಸತ್ಪುರುಷರಿಗೆ ಯಾವುದೇ ರಾಜ್ಯದಲ್ಲಿ ಬಂಧನ ಅಂತ ಹೇಳ್ತಕ್ಕಂಥದ್ದು ಅದು ಸರ್ಕಾರದ ದ್ವಂದ್ವ ನಿಲುವ, ದಾನವ ವೃತ್ತಿ ನಿಲುವ ಅಂತ ತಕೊಂಡು ನಾವು ಹೇಳ್ತೇವೆ. ಅದು ಸರ್ಕಾರ ಇರ್ಬೋದು ಮತ್ತೆ ಯಾರೇ ಇರ್ಬೋದು, ಇದು ಸಾಧು ಸತ್ಪುರುಷರ ವಿರುದ್ಧ ಮಾತಾಡ್ತಿರ್ತಾರಲ್ಲ. ಅದಕ್ಕಾಗಿ ಅವ್ರನ್ನ ಇಷ್ಟು ಸಲಿಗೆ ಕೊಟ್ಟು ನೀವು ಅವಳ ಸ್ವಾಮಿಗಳು, ಕೆಲವು ಮಂದಿ, ಎಲ್ಲಾ ಸ್ವಾಮಿಗಳನ್ನಲ್ಲ, ಕೆಲವು ಮಂದಿ ಸ್ವಾಮಿಗಳು ಏನದಾರಲ್ಲ, ನಿಜಗಳು ಇರ್ಬೋದು, ಇನ್ನೊಬ್ಬರನ್ನ ಹೆಸರು ತಗೊಳೋದಿಲ್ಲ, ಕೆಲವು ಮಂದಿ ಹಿಂದೂ ವಿರುದ್ಧ ಮಾತಾಡ್ತಿರ್ತಾರಲ್ಲ, ಅವರನ್ನು ನಾವು ಮಹಾಮಂಡಲೇಶ್ವರವಾಗಿ ಖಂಡಿಸ್ತಾ ಇದ್ದೇವೆ. ನಮ್ಮ ಸ್ಥಾನ ಮಹಾಮಂಡಲೇಶ್ವರ ಸ್ಥಾನ ಇದೆ. 1-2 ತಿಂಗಳ ಮಹಾಮಂಡಲೇಶ್ವರ ಸಿಕ್ಕು ಆದ ಮೇಲೆ ನಾವು ರಾಜ್ಯಾಧ್ಯಕ್ಷ ಇದ್ದೇವೆ. ಅದಕ್ಕೆ ತಾವೆಲ್ಲ ಭಕ್ತರು ಅಂತದಕ್ಕೆ ತಲೆ ಕೊಡಬಾರ್ದು. ಅಂತ ಸ್ವಾಮಿಗಳನ್ನೇ ಕಿಮ್ಮತ್ತವನ್ನು ಕೊಡಬಾರ್ದು. ಸಹಜವಾದಂತ ಸಾಧು ಅಂತ ತಿಳ್ಕೊಂಡು ನಾವು ವಿಚಾರ ಮಾಡ್ಬೇಕು. ಏನಾದ್ರು ಬಗಳ್ತಿರ್ತಾವ, ಅದು ಹೋಗ್ತಿರ್ತದಂತ ಅವ್ರದ್ದು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಹಿಸದ ಆಗಲ್ಲ ಅಂತ ಇವ್ರು ಇದ್ದವರು. ಈ ಕೆಲವು ಮಂದಿ ಸ್ವಾಮಿಗಳಿದ್ದಾರೆ, ಅವರು ಬರೀ ಉಣ್ಣೋದು ತಿನ್ನೋದು ಮಾಡ್ಕೊಂಡು ಮಾಡ್ತಿರ್ತಾರೆ. ಅವ್ರು ನಮ್ಮದಂಗ ಹಂಗಿಲ್ಲ. ನಾವು ಕಾಯಕವೇ ಕೈಲಾಸ, ನಾವು ಸ್ವತಃ ಮಾಡಿ ಮತ್ತೊಬ್ಬರು ತೋರಿಸ್ತೇವೆ. ಹಂಗ ನಮ್ಮ ಕಣಿಯರಿ ಗುರುಗಳು ಅದಾರ, ಅವ್ರ ಸ್ವಂತವನ್ನು ಮಾಡಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಹೇಳ್ಕೊಡ್ತಾ ಇರ್ತಾರ. ಅಂಥವ್ರಿಗೆ ಇವರು ಇಂಥ ಮಾತುಗಳನ್ನು ಆಡೋದು, ಕರ್ನಾಟಕದ ಬಂದಿ ಹಾಕೋದು ಮಾಡತಕ್ಕಂಥದ್ದಲ್ಲ. ಈ ನಮ್ಮ ಗುರುಗಳು ಹೇಳೋದು ಸತ್ಯನೇ ಇದೆ, ಸತ್ಯವಾದಂತ ವಚನ ಇದೆ. ನಮ್ಮ ಕಡೆ ಇಂಚಿಗಿರಿ ಸಂಪ್ರದಾಯ ನಮ್ದು. ನಮ್ಮ ಸಂಪ್ರದಾಯ ಹೇಳ್ತಿದ್ರು, ಕ್ಯಾವಿ ಅರಿವಿ ನೋಡಿದ್ರೆ ಹಿಡ್ಕೊಂಡು ಬಡಿತಿದ್ರು. ಅವರು
ಈಗ ಸುಳ್ಳು ಹೇಳ್ತಾರ ಅಂತ ತಿಳ್ಕೊಂಡಿಸಿಂದ ನಮಗೆ ಗುರು ಸ್ಥಾನ ಅಂತ ತಿಳ್ಕೊಂಡಿಸಿಂದ ಈ ಸುಳ್ಳು ಹೇಳೋ ಮಂದಿ ಭಾಳ ಆಗಿರ ಡಂಗಿ ಆಗಿ ಅದ್ರ ಮಂದಿ ಭಾಳ ಅದಾರ. ನಿಜವಾದ ಸಾಧುಗಳಿರ್ತಾರ ಅವ್ರೆಂದು ಹೊರಗೆ ಬರಂಗಿಲ್ಲ. ಅವರು ತಮ್ಮಷ್ಟಕ್ಕೆ ತಾವು ತಮ್ಮ ಸಾಧನ ತಮ್ಮ ಮಹತ್ವವನ್ನು ಪಡೆದುಕೊಂಡು ಹೋಗ್ತಿರ್ತಾರೆ. ಇವರು ಸಾಧುಗಳಲ್ಲಿ ಇವರು ಏನದಾರ ಅಂತ ಕೇಳಿದ್ರೆ ಇವ್ರಿಗೇನು ತಪಸ್ಸೆ ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ. ಇಂಥ ವ್ಯಕ್ತಿಗಳು ಹೆಂಗ ನಾವು ಸ್ವಾಮಿಗಳಂತ ಕರಿಬೇಕು, ಹೆಂಗ ಸಾಧುಗಳಂತ ಕರಿಬೇಕು, ಜ್ಞಾನ ಅಂತಕ್ಕಂಥ ಗೊತ್ತಿಲ್ಲ, ಮನುಷ್ಯ ಅಂತಕ್ಕಂಥದ್ದು ಗೊತ್ತಿಲ್ಲ, ಏನಕ್ಕೆ ಬಗೆತಿರ್ತಾವ. ಅಂಥವ್ರಿಗೆ ಇದು ಮಾತಾಡಿದ್ದು. ಎಲ್ಲಾ ಸ್ವಾಮಿಗಳಿಂದ ನಾನು ಮಾತಾಡಿಲ್ಲ. ಅವರು ಭಕ್ತರಿಗೆ ನೋವಾದ್ರ ನಾನು ಅವ್ರ ಪರವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಕ್ಷಮೆಯನ್ನು ಕೇಳುವಂಥದ್ದು ಸಮಯ ಇಲ್ಲ, ಇದರ ಸಂದರ್ಭನಿಲ್ಲ. ಅದಕ್ಕಾಗಿ ಆ ಗುರುಗಳು ಮಾತಾಡಿದ್ದಕ್ಕ ನಾವು ಹೇಳೋದಕ್ಕ ಇದು ಸರಿ ಐತೆ ಅಂತ ತಿಳ್ಕೊಂಡು ನಮ್ಮ ನಿಲುವು ಮಾಮಂಡಲೇಶ್ವರಾಗಿ ನಮ್ಮ ನಿಲುವು ನಮ್ಮ ಹಿಂದೂ ಧರ್ಮ ಒಕ್ಕಟ್ಟಾಗಿರ್ಬೇಕು, ಹಿಂದೂಗಳು ಒಂದಾಗಿರ್ಬೇಕು. ಅದರ ಲಿಂಗಾಯತ ಧರ್ಮವನ್ನು ಹೊಡೆದು ಹುನ್ನಾರ ಮಾಡ್ತಕ್ಕಂಥ ಸರ್ಕಾರ ಇದು ನಾವು ಖಂಡಿಸ್ತಾ ಇದ್ದೇವೆ ಅಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ಭಕ್ತರಿಗೆ ಮತ್ತೆ ನಮ್ಮ ಎಲ್ಲಾ ಸಮಾಜಕ್ಕೂ ಹಿಂದೂ ಧರ್ಮಕ್ಕೂ ಹಿಂದೂ ಧರ್ಮದ ಪರವಾಗಿ ನಾವಿರ್ತೇವೆ. ಇವ್ರು ಅಷ್ಟೇ ಲಿಂಗಾಯತರು ನಾವೇನಂತೇವಿ, ಇವ್ರು ಮಾತಾಡ್ತಾರೆ ಇವ್ರು ಅಷ್ಟೇ ಲಿಂಗಾಯತರು ನಾವೇನಿದೇವಿ. ಅದಕ್ಕೆ ಎಲ್ಲರೂ ನಾವು ಸೇವೆ ಹಿಂದೂ ಲಿಂಗಾಯತರಿದ್ದೀವಿ. ಅದಕ್ಕೆ ಹಿಂದೂ ಧರ್ಮ ಬ್ಯಾರೆ ಅಲ್ಲ, ಈ ಹಿಂದೂ ಧರ್ಮದ ಹುಟ್ಟಿದೇವಿ, ಹಿಂದೂಸ್ತಾನದಾಗಿದ್ದೀವಿ ಅಂದ್ರೆ ಅದನ್ನ ಹಿಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಾ ಮಹಾಮಂಡಲೇಶ್ವರವಾಗಿ ಮಹಾಮಂಡಲೇಶ್ವರ ತಮ್ಗೆಲ್ಲ ಸ್ವಾಮಿಗಳಿಗೆ ಗೊತ್ತಿರ್ಬೋದು ಮಹಾಮಂಡಲೇಶ್ವರ ಸ್ಥಾನ ಏನದ ಅನ್ನೋದು. ಅದಕ್ಕೆ ನಾ ಮಹಾಮಂಡಲೇಶ್ವರ ಇದ್ದೀನಿ. ಅದಕ್ಕೆ ಮಹಾಮಂಡಲೇಶ್ವರ ಪರವಾಗಿ ಇದನ್ನ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಇದನ್ನು ಸರ್ಕಾರ ಮಾಡ್ತಕ್ಕಂಥದ್ದು ಇದನ್ನ ಖಂಡಿಸ್ತೇವೆ ಅಂತ ತಿಳ್ಕೊಂಡು ಗುರುಗಳ ಪರವಾಗಿ ಇದೊಂದು ಮಾತ ನಾ ಹೇಳ ಬಯಸ್ತಾ ಇದ್ದೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.